ಎಷ್ಟು ಚಂದ ಹೇಳ್ತಾರೆ, ಜೀವೂ ತನುವೆಲ್ಲ ನಂದೆಂದಿತು, ತನ್ನ ಬದುಕು ಭಾಗ್ಯ ಯಾರಿಗೆ ಕೊಡದೆಂದಿತು. ಜೀವೂ ತನುವೆಲ್ಲ ನಂದೆಂದಿತು, ಜೀವು ತನುವೆಲ್ಲ ನಂದೆಂದಿತು, ತನ್ನ ಬದುಕು ಭಾಗ್ಯ ಯಾರಿಗೆ ಕೊಡದೆಂದಿತು. ಕನಸು ಒಮ್ಮೆ ಕಾಣುವಾಗ ಅದುವೇ ನಿಜವೆಂದಿತು, ಚಿನ್ನದ ಮಳೆ ನಾಣ್ಯದ ಹೊಳೆಯ ಕನಸಲಿ ಕಾಣಿಸಿತು, ಮುಂಜಾನೆ ಏನೂ ಇಲ್ಲ ಮುಂದಿನ ಶುಭ ಎಂದಿತು. ಎಷ್ಟು ಅರ್ಥಗರ್ಭಿತವಾಗಿರತಕ್ಕಂಥ ಈ ಒಂದು ಸಾಲು ಸಾಕು ನಮಗೆ. ಕನಸು ಬಿದ್ದಿರ್ತದ, ಕನಸಿನೊಳಗೆ 1 ಕೋಟಿ ರೂಪಾಯಿ ಸಿಕ್ಕಂಗಾಗಿರ್ತದ, ಬೆಳ್ಳಿ ಬಂಗಾರ ಸಿಕ್ಕಂಗಾಗಿರ್ತದ. ಮುಂಜಾನೆ ಎದ್ದು ಅದನ್ನು ತೆಕ್ಕಿ ಹೊಡ್ಕೊಂಡು ನೋಡ್ತಾನಕ್ಕೆ ಸಿಗ್ತದೇನ್ರಿ? ಸಿಗ್ತದೇನು? ಇಲ್ಲ. ಕನಸಿನೊಳಗೆ ಸಿಕ್ಕಿದ್ದು ಹೆಂಗೆ ಎಚ್ಚರ ಆದ ಮೇಲೆ ಅದು ಸುಳ್ಳು ಅನಿಸ್ಕೋತದೋ, ಜ್ಞಾನಿಗಳ ದೃಷ್ಟಿ ಒಳಗೂ ಈ ಪ್ರಪಂಚ ಸುಳ್ಳದ. ಇದು ಒಂದು ಪ್ರಪಂಚ ಸುಳ್ಳದ. ಹೆಂಗ ಅಂತ ನೀವು ಕೇಳ್ಬೋದು. ಶಾಸ್ತ್ರಕ್ಕೆ ಅನುಗುಣವಾಗಿ ನಿಮಗೆ ಒಂದಿಷ್ಟು ಬರ್ತೀನಿ ನಾ ಶಾಸ್ತ್ರಕ್ಕೆ. ಸ್ವಪ್ನ ಪ್ರಪಂಚ ಸತ್ಯವಿರಬಹುದೇ, ಜಾದು ಮಾಡಿದ ಆಟ ನಿಜವಿರಬಹುದೇ, ಹಗ್ಗದೊಳಗಿನ ಹಾವು ನಿಜವಿರಬಹುದೇ, ಶಿಂಪಿಯೊಳಗಿನ ಬೆಳ್ಳಿ ನಿಜವಿರಬಹುದೇ. ಎಷ್ಟು ಚಂದ ಉದಾಹರಣೆಯನ್ನು ಕೊಟ್ಟರು. ಸ್ವಪ್ನ ಪ್ರಪಂಚ ಸತ್ಯವಿರಬಹುದೇ, ಕನಸು ಬಿದ್ದಿರ್ತದಲ್ಲ, ಆ ಕನಸು ಎಷ್ಟು ಸುಳ್ಳದನೋ ಇದು ಜಗತ್ತೂ ಕೂಡ ಸುಳ್ಳದ. ಹೆಂಗಂದ್ರೆ, ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಇಷ್ಟೇ ವರ್ಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟ್ಟುಕರಾರು, ಏನಿಹುದೇನೋ ಅರಿತವರಾರು. ಈ ಜಗತ್ತಿನ ಭಗವಂತನ ದೇವನ ಮನೆ ಅಂತ ಯಾಕಂದ್ರು ಅನ್ನೋದಕ್ಕೂ ಕೂಡ ಹಿಂದೆ ಉಲ್ಲೇಖನ ಅದ. ಒಮ್ಮೆ ಭಗವಂತ ಒಬ್ಬನೇ ಕುಂತಿದ್ದ, ಪಾರ್ವತಿ ತವ್ರ ಮನೆಗೆ ಹೋಗಿದ್ಲು. ನಿಮಗೂ ನಿಮ್ಮ ಹೋಮ್ ಮಿನಿಸ್ಟ್ರ್ ಹೋದಾಗ ನೀವು ಒಬ್ಬರೇ ಇರ್ತೀರಿ, ಬೇಸರಕ್ಕತ್ತಿಲ್ಲ, ಏನು ಮಾಡ್ಬೇಕು ಟೈಮ್ ಪಾಸು ಅಂತಿರ್ತೀರಿ. ಹಂಗೆ ಅವನು ಭಗವಂತ ಗಂಗಿನ ಒಬ್ಬಕ್ಕಿನ ಇಟ್ಕೊಂಡಿದ್ದ ಮ್ಯಾಲ ಜಡಿ ಒಳಗೆ. ಪಾರ್ವತಿ ತವ್ರ ಮನೆಗೆ ಹೋಗಿದ್ಲು. ಭಗೀರಥ ಮಹಾರಾಜ ಉಗ್ರ ತಪಸ್ಸನ್ನು ಮಾಡಿ ಗಂಗಾ ಮಾತೆಯನ್ನು ಭೂಮಿಗೆ ತರಲಿಲ್ಲ ಅಂದ್ರೆ ಇವತ್ತು ನೀರಿಲ್ಲ ಸಾಯ್ಬೇಕಾಕಿತ್ತು ನಾವು. ಇವತ್ತು ನೀರು ಕುಡಿಯಾಕತ್ತೀವಿ, ಬದುಕಾಕತ್ತೀವಿ ಅಂದ್ರೆ ಭಗೀರಥ ಮಹಾರಾಜ ಕಾರಣ ಅದನ್ನ. ಅದಕ್ಕೆ ಹಂಗೆ ಭಗವಂತ ಕುಂತಿದ್ದ, ವಿಚಾರ ಮಾಡಾಕತ್ತಿದ್ದಂತ. ವಿಚಾರ ಮಾಡ್ತಾ ಮಾಡ್ತಾ ಒಂದು ಹೆಣ್ಣು ಒಂದು ಗಂಡು 2 ಗೊಂಬಿ ಮಾಡಿಟ್ಟವ. ಸೃಷ್ಟಿ ಹೆಂಗಾಯ್ತು ಅನ್ನೋದಕ್ಕೆ ಉಲ್ಲೇಖ ಹೇಳ್ತೀನಿ. ಒಂದು ಹೆಣ್ಣು ಒಂದು ಗಂಡು 2 ಗೊಂಬೆಯನ್ನು ಮಾಡಿ ಮುಂದಿಟ್ಟ. ನೋಡ್ಕೋತ ಕೂಡ ಆಡ್ಕೋತ ಕೂತ ಅವನು ಸಣ್ಣ ಹುಡುಗರಂಗೆ. ಪಾರ್ವತಿ ಬಂದು ಕೇಳಿದ್ಲಂತ, ಇವನ್ಯಾಕೆ ಮಾಡಿರಿ? ನೀ ಇರಲಿಲ್ಲ, ಟೈಮ್ ಪಾಸ್ ಆಗಲಿಲ್ಲ, ಏನೋ ಒಂದು ಮಾಡೀನಿ, ಅವ್ನು ನೋಡ್ಕೋತ ಕುಂತೀನಿ ಬಿಡು ಅಂದಂದು. ಅಲ್ಲ, ಗೊಂಬಿ ಏನೋ ಮಾಡಿ ಅದಕ್ಕೆ ಜೀವದ ಕಳೆನೇ ತುಂಬಿಲ್ಲಲ್ಲ. ಅವಾಗ ಹೌದಲ್ಲ, ಅವಾಗ ವಿಚಾರ ಮಾಡಿದಂಥ ಭಗವಂತ ಕಪಾಳ ರೂಪದಿಂದ ಭೇದಿಸಿ ಹೃದಯ ಸ್ಥಾನದಲ್ಲಿ ಬಂದು ಭಗವಂತ ಕುಂತಾಗ ಮಾತ್ರ ಈ ಗಾಡಿ ಚಲನವಲನ ಆಗ್ತದ, ವಿನ ಅಲ್ಲಿ ತನಕ ಆಗೋದಿಲ್ಲ. ಅರ್ಥ ಆಯ್ತಿಲ್ಲ? ಇಂಥವು ಹತ್ತಂಗಿಲ್ಲ ನಿಮಗೆ. ಕಲ್ಲವ್ ಮಲ್ಲವನ ಕಾಗಿ ಗುಬ್ಬವನ ಕತೆ ಕೇಳಿದ್ರೆ ಭಾಳ ಚಂದ ದೌಡ ಅರ್ಥ ಆಕ್ಕವು. ಈಗ ಇದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಕಾರ್ ಹೊಡಿತೀರಿಲ್ಲ? ಹ್ಞೂ ಅಂದರೆ ಬಡಗಿನ ತರ್ತೀನಿಲ್ಲ ಅಂದ್ರೆ ಕಾರ್ ಹೊಡಿತೀರಿಲ್ಲ? ಹ್ಞೂ. ಬೈಕ್ ಹೊಡಿತೀರಿ, ಕಾರ್ ಹೊಡಿತೀರಿ, ಬಸ್ ಹೊಡಿತಾನೆ, ಡ್ರೈವರ್ ಇದ್ರೆ ಅದು ಹೊಕ್ಕೋದಿಲ್ಲ ಮುಂದೆ. ಒಬ್ಬ ಮೆಕ್ಯಾನಿಕ್ ಅದನ್ನು ಎಲ್ಲ ಮಾಡ್ತಾನೆ, ಹೌದಿಲ್ಲ? ಎಲ್ಲ ಮಾಡಿ ನಿಂದಿರಿಸಿರ್ತಾನಂದ್ರೂ ಕೂಡ ಅದಕ್ಕೂ ಡ್ರೈವರ್ ಇರಲಿಲ್ಲ ಅಂದ್ರೆ ಹೆಂಗೆ ಮುಂದೆ ಹೋಗೋದಿಲ್ಲವೋ ಹಂಗೆ ಇದು ದೇಹ ಅನ್ನತಕ್ಕಂಥದ್ದು ಒಂದು ಗಾಡಿ ಅದ. ಇದು ಈ ಗಾಡಿ ಒಳಗೆ ಭಗವಂತ ಅನ್ನತಕ್ಕಂಥ ಡ್ರೈವರ್ ಒಳಗದಾನಂದ ಮೇಲೆ ಇದು ಚಲನಾವಲನ ಆಗ್ತದೆ, ಅಲ್ಲಿ ತನಕ ಆಗೋದಿಲ್ಲ ಇದು. ಅದಕ್ಕೆ ಹೇಳ್ತಾರವರು, ಒಳಗೆ ನೀನು ಯಾರು ಅನ್ನೋದನ್ನು ತಿಳ್ಕೋ, ಅಲ್ಲಿ ಒಬ್ಬ ಭಗವಂತದಾನ. ಸತ್ತು ಚಿತ್ತು ಆನಂದ. ಸತ್ತಂದ್ರೆ ಆ ಪರಮಾತ್ಮ, ಚಿತ್ತಂದ್ರೆ ಜೀವಾತ್ಮ, ಆನಂದ ಅಂದ್ರೆ ಇದ್ದಿ. ಭಾಳ ಚಂದ ಉದಾಹರಣೆ ಏನು ಹೇಳ್ತಾನೆ ಹಡಪ್ಪದ ಅಪ್ಪನವರು ಒಂದು ವಚನ ಸಾಹಿತ್ಯದಲ್ಲಿ ಹೇಳ್ತಾರೆ. ಉರುಲಿಂಗ ಪೆದ್ದಿನೂ ಕೂಡ ಒಂದು ವಚನ ಸಾಹಿತ್ಯದಲ್ಲಿ ಹೇಳ್ತಾನೆ. ಇರಲಿ, ಅದು ಇನ್ನೊಂದು ದಿನ ನೋಡೋಣ. ಆ ಹೃದಯ ಸ್ಥಾನದಲ್ಲಿ ಭಗವಂತ ಅದಾನ ಅಂತ ತಿಳ್ಕೊಂಡನೆ
ನೀನು ಹೊರಗೆ ಸುತ್ತಾಡಬೇಡ. ನೀ ಬೇಕಾದಂಥ ಬುದ್ಧಿ ಚಾತುರ್ಯ ಇರಬಹುದು, ಹೊರಗೆ ಸುತ್ತಾಡಿ ನೀನು ಬೇಕಾದ ವಿಮಾನ ಹಿಡಿದಿರಬಹುದು, ಹೆಲಿಕಾಪ್ಟರ್ ಹಿಡಿದಿರಬಹುದು, ಭಾಳ ಟೆಕ್ನಿಕ್ ಏನೇನು ವೈಜ್ಞಾನಿಕ ಅದಾವ ಎಲ್ಲ ಹಿಡಿದಿರ್ಬೋದು. ಆದರೂ ಕೂಡ ಹೊರಗೆ ಸುತ್ತಾಡಕತ್ತಿಯಲ್ಲ, ಹೊರಗೆ ಸುತ್ತಾಡೋದನ್ನು ಬಿಡು, ಸ್ವಲ್ಪ ಹಿಂಗೆ ಹೊರಗೆ ಬಿಟ್ಟು ಒಳಮುಖವಾಗಿ ನೋಡು, ನಿನ್ನ ಅಂತರಂಗದ ಜ್ಞಾನ ನಿನಗಕ್ಕದ ಅಂತಾರೆ. ಅದನ್ನೇ ಮಾಡಿದ್ದು ಶರಣರು, ಮತ್ತಾರೂ ಮಾಡಿಲ್ಲ. ಅದನ್ನು ಮಾಡಿದ್ದಕ್ಕೆ ಶರಣರು ಅಂದ್ಕೊಂಡ್ರು. ನಾವು ಹೊರಗೆ ಸುತ್ತಾಡಿ ಕಲ್ಲಿನಾಗ ದೇವ್ರದಾನ, ಕಟ್ಟಿಗೆಯಾಗ ದೇವ್ರದಾನ, ಕುಳ್ಳ್ಯಾಗ ದೇವ್ರದಾರ. ಹೌದು, ಈ ದೀಪಾವಳಿ ಹಬ್ಬಕ್ಕೆ ಪಾಂಡ್ರವನ್ ಅಂತ ಮಾಡ್ತೀರಿ ಇಲ್ಲಿ ನೀವು? ಮಾಡ್ತೀರಿ? ಮಾಡಿದ್ರೆ ಪಾಡ ಗೊತ್ತಾಕತ್ತೆ ನಿಮಗೆ. ಅದನ್ನು ಮಾಡಿ ಅದಕ್ಕೆ ಅನ್ನ ಮಾಡಿ ನೈವೇದ್ಯ ಹಿಡಿದು ಅದಕ್ಕೆ ಉತ್ತರಾಣಿ ಕಡ್ಡಿ ಅವ್ರಿಗೆ ಹೂವು ಏರಿಸಿ ಅದಕ್ಕೆ ಏನೇನು ಮಾಡಿ ಬಾಣ ಹಿಡಿದು ಅದಕ್ಕೆ ಬೇಡ್ಕೋತೀರಿ. ಯವ್ವ ನೀನು ವರ್ಷ ತುಂಬಿಡ್ದ ನನಗೆ ಅದನ್ನು ಕೊಡು, ನನಗೆ ಇದನ್ನು ಕೊಡು. ಹ್ಯಾಂಡಿಗೆ ಬೇಡ್ಕೋತಾರೆ ಇವು. ಎಮ್ಮಿ ಹ್ಯಾಂಡಿಗೆ ಬೇಡ್ಕೋತೀರಿ. ಎಮ್ಮಿ ಹ್ಯಾಂಡಿನೂ ನಿಮ್ಮ ಕೈಯಾಗ ದೇವ್ರು ಆಕೈತೆ ಅಂತ ನೋಡು ಒಂದೊಂದು ವರ್ಷದಾಗ. ಅದನ್ನು ಬೇಡ್ಕೊಂಡು ಏನು ಮಜಾ ಹಾಕೋದು ಗೊತ್ತಾ? ನಿಮ್ಮ ಕೈಯಾಗ ಸಿಕ್ಕ ದೇವ್ರು ಒದ್ದಾಡಿ ಹೋಗ್ತಾನ. ಅದನ್ನು ಬೇಡ್ಕೊಂಡು 5 ದಿನ ಆದಮೇಲೆ 5 ದಿನ ಇಡೋರು 5 ದಿನ ಇಡ್ತಾರೆ, 3 ದಿನ ಇಡೋರು 3 ದಿನ ಇರ್ತಾರೆ, 2 ದಿನ 1 ದಿನ ಅವ್ರವ್ರ ಪದ್ಧತಿಗೆ ಅನುಗುಣವಾಗಿ ಇಟ್ಟು ಮ್ಯಾಳ್ಗಿ ಮೇಲೆ ಏರಿಸ್ತಿರಿಲ್ಲವ, ಕುಂಬಿ ಮ್ಯಾಗ ಇಡ್ತಿರಿಲ್ಲ. ಕುಂಬಿ ಮೇಲಿಟ್ಟು ಒಣಗ್ತದ. ಒಣಗಾಕತ್ತಾಗ ಮಳೆ ಬರ್ತದ, ಮಾಡಾಗಿರ್ತದ. ಪಾಂಡ್ರವ್ವ ಒಣಗ್ಯಾಳ ತೆಳಗೆ ತೋರ್ನಂತ ಬುಟ್ಟ್ಯಾಗ ತುಂಬ್ಕೊಂಡತ್ತ ಒಲಿ ಮುಂದೆ ತಂದು ಇಡ್ತಾರೆ ಇವರು. ಇಡ್ತೀರಿ ಇಲ್ಲ? ಒಲಿ ಮುಂದೆ ತಂದು ಇಡ್ತೀರಿ. ಇಟ್ಟು ಸುಮ್ಮ ಬಿಡಂಗಿಲ್ಲ. ಆಕಿ ಪಾಂಡ್ರವನು ಮೊದಲು ಆಕಿ ಊದಿನ ಕಡ್ಡಿ ಬೆಳಗ್ಗೆ ಯಾವ್ರಿ ಹೂವು ಉತ್ತರಾಣಿ ಕಡ್ಡಿ ಎಲ್ಲ ಏರಿಸಿ ನೀನ ಯವ್ವ ಅಂತ ತಿಳ್ಕೊಂಡು ಕೈ ಮುಗಿದು ಆಕಿನ ಮ್ಯಾಲೆ ಏರಿಸಿದವ್ರು ನೀವು. ಹೊಳ್ಳಿ ಆಕಿನ ಬುಟ್ಟ್ಯಾಗ ತಂದು ಒಲಿ ಮುಂದೆ ಇಟ್ಟು ಹಂಗೆ ನೀವು ಒಲೆಯಾಗ ಹಾಕಂಗಿಲ್ಲ, ರುಂಡದ ಮೇಲೆ ಊದುಗೊಳಿಲಿ ಚಂಡಿಗೆ ಕೊಟ್ಟ ಒಳಗೆ ಹಾಕ್ತೀರಿ ಆಕಿನ. ಎಲ್ಲಿ ಬಾದ್ಲಿ ನಿಮ್ಮ ಪಾಂಡ್ರು? ಹಾಕ್ತಿರಿಲ್ಲ? ಹೇಳು ಸತ್ಯ ಐತಿಲ್ಲ ಹೇಳೋದೆ. ನೀವು ಮಾಡ್ತೀರಿಲ್ಲ? ಹಾಕ್ತೀರಿ. ಅಟ್ಟಕ್ಕೆ ಬಿಡಂಗಿಲ್ಲ ನೀವು, ಭಾಳ ಶಾನ್ಯಾರ ನೀವು. ಆ ಬೂದಿನ ಮತ್ತ್ಯಾಕೆ ಚೆಲ್ಲೋದು? ಆ ಕುಳ್ಳಿನ ಬೂದಿ ಭಾಳ ಚಲೋ, ಬಾಂಡೆ ಸ್ವಚ್ಛಕ್ಕವ ಅಂತ ತಿಳ್ಕೊಂಡು ಅದಕ್ಕೊಂದಿಟ್ಟು ಸಬಕಾರ ಪುಡಿ ಹಾಕಿ ಬಾಂಡೆ ತಿಕ್ಕಾಕಿ ಇಡ್ತೀರಿ. ಎಂಜಲು ಬಾಂಡೆ ಎಲ್ಲಿ ಹೋದ್ಲಿ ನಿಮ್ಮ ದೇವ್ರ? ಎಲ್ಲೈತಿ? ನಿನ್ನ ಜ್ಞಾನ ನಿನಗಾದ ಮೇಲೆ ಹೊರಗೆ ಕಲ್ಲಿನಲ್ಲಿ ಕಟ್ಟಿಗೆಯಲ್ಲಿ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ಗಿಡ ಸುತ್ತ ಹಾಕಿದ್ರೆ ಮಕ್ಕಳು ಅಕ್ಕವಂತಾರ, ಕಲ್ಲು ದೇವರ ಪೂಜೆ ಮಾಡಿದ್ರೆ ಅದೆಲ್ಲ ತಪ್ಪು ಕಲ್ಪನೆ. ಸ್ವಪ್ನ ಪ್ರಪಂಚ ಸತ್ಯವಿರಬಹುದೇ, ಜಾದು ಮಾಡಿದ ಆಟ ನಿಜವಿರಬಹುದೇ? ಜಾದುಗಾರ ಅಂತ ಬರ್ತಿದ್ದವಾಗ ಹಂಗಿರ್ತಿದ್ರು ಅಂದ್ರೆ ಎಲ್ಲರನ್ನೂ ರೌಂಡ್ ಗಟ್ಟಿ ನೋಡ್ತಿದ್ರು ಜನ, ದೊಡ್ಡವರು ಸಣ್ಣವರು ಕೂಡ. ಅವ ದೊಡ್ಡ ದೊಡ್ಡ ಕಲ್ಲನ್ನು ನುಂಗುತ್ತಿದ್ದ, ಇಂತಲ್ಲಿ ಗಂಟಲ್ದಾಗ ಇಟ್ಟುಕೊಂಡು ಬಡಿದು ತೋರಿಸ್ತಿದ್ದ ಜಾದುಗಾರ. 1 ರೂಪಾಯಿ ಹಿಡ್ಕೊಂಡು 1000 ನೋಟ್ ತನಕ ಕೂಡ ಆ ಜಾದುಗಾರ ಒಂದು ತನ್ನ ಶಕ್ತಿಯಿಂದ ಆ ನೋಟುಗಳನ್ನು ಮಾಡಿ ಮುಂದೆ ಇಡ್ತಿದ್ದ, ತೋರಿಸ್ತಿದ್ದ ಜನಗಳಿಗೆ. ತೋರಿಸಿ ಹೇಳ್ತಿದ್ದ, ನೋಡ್ರಿ ಇದು 100ರ ನೋಟ್ ಅದ, ಇದು 50ರದದ, ಇದು 500ರದದ, 200ರದದ, 1000ದ ಅಂತ ತೋರಿಸ್ತಿದ್ದ. ನೋಡ್ತಿದ್ರು, ಎಲ್ಲರೂ ಖುಷಿ ಪಡ್ತಿದ್ರು. 1 ತಾಸು ಆದ ಮೇಲೆ ಹೊಟ್ಟೆ ಪಾಡಿಗಾಗಿ 10 ರೂಪಾಯಿ ದಾನ ಮಾಡ್ರಿ ಅಂತ ಕೈ ಚಾಸ್ತಿದ್ದ. ಅವ ಮಾಡಿರ್ತಕ್ಕಂಥ ನೋಟ್ ಮಾಡ್ಯಾನಿಲ್ಲ, ಅಲ್ಲಿ ನಾ ಹೇಳೋದು ತಿಳಿಯಕತ್ತದಿಲ್ಲ, ಮಾಡ್ಯಾನಿಲ್ಲ. ಅವ 500ದ ನೋಟ್ ಮಾಡ್ಯಾನ, 1000ದ ಮಾಡ್ಯಾನ, 100ದ ಮಾಡ್ಯಾನ, ಎಲ್ಲ ನೋಟುಗಳನ್ನು ಮಾಡ್ಯಾನ. ಅಂದರೂ ಕೂಡ 10 ರೂಪಾಯಿಗಾಗಿ ಯಾಕೆ ಕೈ ಚಾಚಬೇಕವ? ಅವು ಸುಳ್ಳದಾವ ಅನ್ನೋದು ಅವಾಗ ಗೊತ್ತೈತಿಲ್ಲ. ಇದು ಕೂಡ ಹಾಗೆ ತಿಳಿತು. ಉದಾಹರಣೆ ದೃಷ್ಟಾಂತ ಮಾಡತ್ತೀನಿ ಈಗ ನಿಮಗೆ. ಈ ಪ್ರಪಂಚನೂ ಕೂಡ ಹಾಗೆ ಅದ. ಜ್ಞಾನಿಗಳ ದೃಷ್ಟಿ ಒಳಗೆ ತಿಳಿದು ನೋಡಿದರೆ ಇದು ಕೂಡ ಜಾದು ಆಡಿ ಮಾಡಿದ ಆಟ ನಿಜವಿರಬಹುದೇ? ಸ್ವಪ್ನ ಪ್ರಪಂಚ ಸತ್ಯವಿರಬಹುದೇ? ಹಗ್ಗದೊಳಗಿನ ಹಾವು ನಿಜವಿರಬಹುದೇ? ನಸುಗತ್ತಲೆ ಒಳಗೆ ಪೂರಾ ಕತ್ಲು ಅಲ್ಲ, ಪೂರಾ ಬೆಳಕು ಅಲ್ಲ, ಒಂದಿಷ್ಟ ತುಂಡು ಹಗ್ಗ ಬಿದ್ದಿರ್ತದೆ ಅನ್ಕೋರಿ. ಸ್ವಲ್ಪ ಅಂಕುಡೊಂಕಾಗಿ ಬಿದ್ದಿತ್ತು ಅಂದರೆ ಯಾರು ನೋಡ್ಲಾರ್ದನ್ನು ಅದನ್ನು ನೋಡಿದ್ರು ಅಂತ ಕೇಳಿದರೆ ಅಲ್ಲಿ ಬೆಳಕಿನ ಸಹಾಯ ಇರಲಿಲ್ಲ ಅಂದ್ರೆ ಏನು ಮಾಡ್ತದ? ಹಾವು ಅಂತ ಹಿಂದಕ್ಕೆ ಸರಿತೈತೆ ಮನುಷ್ಯ, ಭಯ ಪಡ್ತಾನೆ. ಹಾವು ಅಂತ ಹೆಂಗೆ ಹಿಂದಕ್ಕೆ ಸರಿತೀವಲ್ಲ, ಅವಾಗ ಒಬ್ರು ಯಾರೋ ಬೆಳಕಿನ ಸಹಾಯ ತೊಗೊಂಡು ಬ್ಯಾಟ್ರಿ ತೊಗೊಂಡು ಬಂದು ನೋಡಿದ್ರೆ ಅಲ್ಲಿ ಹಗ್ಗಿರ್ತದೆ. ಅವ ಅಂತಾನಂತ ಇದು ಹಗ್ಗೈತೆ ಸುಮ್ಮನೆ ಹೆದರಿನಲ್ಲ ಅಂತಾನಂತ.
ಹಂಗೆ ನಮ್ಮಲ್ಲಿ ಮಾಯ ಅನ್ನತಕ್ಕಂಥದ್ದು, ಅಜ್ಞಾನ ಅನ್ನತಕ್ಕಂಥದ್ದು ಒಂದು ಅಂಕಡೊಂಕಾಗಿ ಹಾಗ ಬಿದ್ದಿದ. ಅದು ಜ್ಞಾನದ ಬೆಳಕನ್ನು ಹಚ್ಚಿದ್ರೆ ಮಾತ್ರ ಅದು ಭ್ರಮೆ ಹೋಗ್ತದಂತ. ಆ ಭ್ರಮೆಯನ್ನು ಹಚ್ಚಿ ನೋಡ್ಬೇಕು ನಾವು. ಭ್ರಮೆ ಹಚ್ಚಲಿಲ್ಲ ಅಂದ್ರೆ ನಮ್ಮ ಜ್ಞಾನ ನಮಗಾಗೋದಿಲ್ಲ.